ನಾವು ಸಂಯುಕ್ತ ಹೋರಾಟದಲ್ಲಿ ನಾನು ಸಂಚಾಲಕನಾಗಿ ನಾವೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಒಂದು ಸೆಮಿನಾರ್ ಮಾಡಿದಾಗ ಮತ್ತು ಒಂದು ಸಮಾವೇಶ ಮಾಡಿದಾಗ ಈಗ ಇದ್ರ ಮೇಲೆ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ನಮ್ದು ಆದ್ಯತೆ. ಇವತ್ತು BJP ರೈತ ವಿರೋಧಿ ಆಗಿತ್ತು, ಕೋಮುವಾದಿ ಆಗಿತ್ತು, ಅದು ಸೋಲ್ಸಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಇದು ನಮ್ಮ ಪರ ಇರುತ್ತೆ ಅಂತ ನಮಗೆ ಕಿಂಚಿಂತೂ ನಂಬಿಕೆ ಇಲ್ಲ. ಈ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅನ್ನೋದನ್ನ ನಾವು ರೆಸಲ್ಯೂಷನ್ ಮಾಡಿದ್ದೀವಿ. ಇವ್ರು ತಪ್ಪುಗಳು ಹೇಳ್ತಾ ಇದ್ದೀವಿ, ಒತ್ತಾಯವೂ ಮಾಡ್ತೀವಿ, ಆಗ್ರಹನೂ ಮಾಡ್ತೀವಿ, ಬೀದಿಗೂ ಇಳಿದಿದ್ದೀವಿ. ಅಂದರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸಂಬಂಧಗಳನ್ನ ಪರೋಕ್ಷವಾಗಲೋ ಪ್ರತ್ಯಕ್ಷವಾಗಲೋ ಸಿಂಪತಿ ಇಟ್ಕೊಂಡಿಲ್ಲ. ಆ ಡೌಟ್ ಬೇಡ ಪತ್ರಕರ್ತರಿಗೆ. ಅದಿದ್ದಿದ್ರೆ ಇಲ್ಲೆಲ್ಲರೂ ಕೂತ್ಕೊಂಡು ನಾವು ಮತ್ತೆ ಈ ರೈತ ಚಳವಳಿ ವೀಕ್ ಆಗಿದೆ ಅಂತ ಹೇಳಿದ್ರು ರವಿಯವರು. ವೀಕ್ ಆಗಿಲ್ಲ. ಜನಾಂದೋಲನಗಳ ಒಂದು ರೈತ ಆಂದೋಲನ, ಪ್ರಪಂಚದ ರೈತ ಆಂದೋಲನ ಮೆಚ್ಚುವಂಥದ್ದು ನಡೆದಿದೆ. 541 ಸಲ ಮುಂದೆ 80. ಇವತ್ತು ಕರ್ನಾಟಕದಲ್ಲಿ ರೈತರ ಇಶ್ಯೂಗೋಸ್ಕರ ಜನ ಚಳವಳಿ ಗಟ್ಟಿಯಾಗಿದೆ, ಚಳವಳಿ ಗಟ್ಟಿಯಾಗಿದೆ ಅಂತ ನಾವು ಭಾವಿಸ್ಬೇಕು. ಅದು ನಿಮ್ಮ ಕ್ಲಾರಿಫಿಕೇಶನ್. ಅವ್ರ ಬಂಡವಾಳ ಬಯಲಾಗಿದೆಯಲ್ಲ, ನಾಳೆ ಯಾವ್ದಾದ್ರು ವೇದಿಕೆಯಲ್ಲಿ ಅವ್ರು ಹೇಳಿದ್ರೆ ನೀವು ಕೇಳಬೇಕು, ಜನ ಕೇಳಬೇಕು, ರೈತರು ಕೇಳಬೇಕು. ಇಳಿದ್ಯಪ್ಪ ನೀನು ಅಂತ ಅಷ್ಟೇ. ಕಿತ್ಕೊಳಕ್ ಬಿಡಲ್ಲ, ಅವರಿಂದ ಆಗದೇ ಇಲ್ಲ. ಅವರಾಗಿ ಬಿಟ್ಕೊಟ್ರೆ ಒಳ್ಳೇದು. ಇದು ಬಹಳ ದೊಡ್ಡ ಹೋರಾಟ ಆಗತ್ತೆ ಇದು. ಬಿಕಾಸ್ ದೇ ಹ್ಯಾವ್ ನೋ ರೈಟ್ ಟು ಟೇಕ್ ಇಟ್. ಮೊದಲು ನಾವು ಯಾವಾಗಲೂ ಸುಮ್ಮನೆ ಮನವಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಕೇಳ್ಕೊಳ್ತೀವಿ. ಕಿತ್ಕೊಳಕ್ಕಾಗಲ್ಲ. ಅದು ತುಂಬಾ ಕ್ಲಿಯರ್ ಆಗಿರ್ಲಿ. ಕಿತ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ ಬಿಡಲ್ಲ. ಅಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ನೋಡಿ, ಅದು ಮೊದಲು ಬೇರೆದೆಲ್ಲ ಹೋಗ್ತಾ ಹೋದ್ರೆ ಡಿವಿಯೇಟ್ ಆಗ್ತಾ ಇದೆ. ದೇವನಹಳ್ಳಿ ಹೋರಾಟ ಇದು ಇನ್ನು ಬೇರೆ ಬೇರೆ ಪರಿಣಾಮಗಳು ಮತ್ತು ಇದು ಬೇರೆ ಬೇರೆದಕ್ಕೆ ಸ್ಫೂರ್ತಿ ಆಗುತ್ತೆ. ಬಿಕಾಸ್ ದ ಲಾಟ್ ಆಫ್ ಅದರ್ ಇಶ್ಯೂಸ್ ನಾವು ಅದನ್ನ ಅಡ್ರೆಸ್ ಮಾಡಬೇಕಾಗಿದೆ. ಬಟ್ ಅದು ದೇವನಹಳ್ಳಿಯಿಂದ ಶುರುವಾಗಬೇಕಾಗಿದೆ. ಸೊ ದೇವನಹಳ್ಳಿ ಹೋರಾಟದಲ್ಲಿ ನಾವು ಈಗ ಸಕ್ರಿಯವಾಗಿದ್ದೀವಿ, ಅದನ್ನು ಫೋಕಸ್ ಮಾಡ್ಕೊಂಡಿದ್ದೀವಿ. ಅದನ್ನ ಮಾಡೋದಕ್ಕೆ ಅವ್ರು ಮಾಡ್ತಿರೋ ನಾಟಕಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. 15ಕ್ಕೆ ನೋಡೋಣ ಅಲ್ವಾ? I think this is enough.